ಬೆಂಗಳೂರಿನಲ್ಲಿ ಸಿಲಿಂಡರ್ ಸ್ಫೋಟಕ್ಕೆ ಬಾಲಕ ಬಲಿ. ಘಟನಾ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ. ಮೃತ ಬಾಲಕನ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ಘೋಷಣೆ. ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಕೇಸ್ ಪ್ರಕರಣದಲ್ಲಿ ಷಡ್ಯಂತ್ರ ನಡೀತಾ ಇದೆ ಎಂದ ಡಿಕೆಶಿ. ಷಡ್ಯಂತ್ರದ ಬಗ್ಗೆಯೂ ತನಿಖೆ ಆಗುತ್ತೆ ಎಂದರು ದಿನೇಶ್ ಗುಂಡೂರಾವ್. ಪಿತೂರಿಯಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ತಿಳಿಸಲು ಒತ್ತಾಯ. ತನಿಖೆಗೆ ಸಮಯ ನಿಗದಿ ಮಾಡುವಂತೆ ಅಶ್ವಥ್ ನಾರಾಯಣ್ ಆಗ್ರಹ. ಇದು ಅಂತಾರಾಷ್ಟ್ರೀಯ ಹುನ್ನಾರ ಅಂದ್ರು ಯತ್ನಾಳ್. ದರ್ಶನ್ಗೆ ವಿಚಾರಣಾಧೀನ ಖೈದಿ ಸಂಖ್ಯೆ ನೀಡಿದ ಅಧಿಕಾರಿಗಳು. 7314 ಹೊಸ ನಂಬರ್. ಬಳ್ಳಾರಿಗೆ ಶಿಫ್ಟ್ ಮಾಡುವ ಬಗ್ಗೆ ಇವತ್ತು ಚರ್ಚೆ. ಪಿಎಸ್ಐ ಪತ್ನಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ. ಬಳ್ಳಾರಿಯ ಮೋಕಾ ಸಬ್ ಇನ್ಸ್ಪೆಕ್ಟರ್ ಪತ್ನಿ ಸೂಸೈಡ್. ಪತಿ ಮಕ್ಕಳು ಧ್ವಜಾರೋಹಣಕ್ಕೆ ಕಳಿಸಿ ಆತ್ಮಹತ್ಯೆಗೆ ಶರಣು.